ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿಂದು ನಿಮ್ಮೆದುರು ಚರ್ಚಿಸಲು ತಂದಂಥ ವಿಷಯ ವಸ್ತು ಗಂಗರ ರಾಜಮನೆತನ, ತಲಕಾಡಿನ ಗಂಗರು. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ರಾಜ್ಯ, ನಮಗಿರಬೇಕಾದ ಸಾಮಾನ್ಯ ಜ್ಞಾನ ಈ ವಿಷಯ ಮಾಲಿಕೆಯಲ್ಲಿ ಮೊದಲನೇ ಸಂಚಿಕೆ ಗಂಗಾ ಸಾಮ್ರಾಜ್ಯ ವಿಸ್ತಾರದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಗಂಗರು ಅಥವಾ ತಲಕಾಡಿನ ಗಂಗರು ಸುಮಾರು 4ನೇ ಶತಮಾನದಿಂದ ಸುಮಾರು 10ನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನು ಆಳಿದ ಒಂದು ರಾಜಮನೆತನ. ಇವರು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜಮನೆತನದ ಅರಸರು, ಪಶ್ಚಿಮ ಗಂಗರೆಂದು ಪ್ರಸಿದ್ಧರಾಗಿದ್ದಾರೆ. ಇವರ ಸಮಕಾಲೀನರಾದ ಚಾಲುಕ್ಯ, ರಾಷ್ಟ್ರಕೂಟರಷ್ಟು ಪ್ರಬಲರಲ್ಲದಿದ್ದರೂ ಅವರೊಂದಿಗೆ ಸಂಬಂಧಗಳನ್ನು ಬೆಳೆಸಿ ಸರಿಸಮಾನರಾಗಿ ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು. ಗಂಗರ ರಾಜಧಾನಿ ಮೊದಲು ಕುವಲಾಲಪುರ, ಇಂದಿನ ಕೋಲಾರ ಜಿಲ್ಲೆ. 8ನೇ ಶತಮಾನದ ದೊರೆ ಶ್ರೀಪುರುಷ ತಲಕಾಡಿನಿಂದ ಆಳತೊಡಗಿದನು. ಇದಲ್ಲದೆ ಮಾನ್ಯಪುರದಲ್ಲಿ ಇಂದಿನ ನೆಲಮಂಗಲ ತಾಲೂಕಿನ ಮಣ್ಣೆ ರಾಜನಿವಾಸ ಏರ್ಪಟ್ಟಿತ್ತು. ನಂದಿ ಬೆಟ್ಟ ಅಂದರೆ ನಂದಗಿರಿ ಗಂಗಾ ರಾಜ್ಯದಲ್ಲಿದ್ದ ಪ್ರಮುಖ ಗಿರಿದುರ್ಗ ಗಂಗರ ಕಾಲದ ಗಣ್ಯ ಕೇಂದ್ರವಾಗಿತ್ತು. ಇವರು ಮೊದಲು ಗಂಗಾ ಅಂದರೆ 6,000 ಪ್ರಾಂತ್ಯದ ಅಧಿಪತಿಗಳಾಗಿದ್ದರು. ಈ ಪ್ರಾಂತ್ಯ ಆಂಧ್ರಪ್ರದೇಶದ ಅನಂತಪುರ ಹಾಗೂ ಕಡಪ ಜಿಲ್ಲೆಯನ್ನೊಳಗೊಂಡಿತ್ತು. ಕ್ರಮೇಣ ಇವರ ರಾಜ್ಯ ವಿಸ್ತಾರವಾಯಿತು. ಅದಕ್ಕೆ ಗಂಗಾವಾಡಿ 96,000 ಎಂಬ ಹೆಸರು ಬಂದಿತು. ತಮಿಳುನಾಡಿನ ಸೇಲಂ, ಕೊಯಮತ್ತೂರು, ಉತ್ತರ ಆರ್ಕಾಡ್ ಜಿಲ್ಲೆಗಳ ಕೆಲವು ಭಾಗಗಳು ಇವರ ರಾಜ್ಯಕ್ಕೆ ಸೇರಿದ್ದವು. ಚನ್ನಪಟ್ಟಣದ ಸಮೀಪದ ಮುಕುಂದ, ನೆಲಮಂಗಲ ತಾಲೂಕಿನಲ್ಲಿರುವ ಮಣ್ಣೆ ಮತ್ತು ಮಾನ್ಯಪುರ ಇವರ ನೆಲೆವೀಡುಗಳಾಗಿದ್ದವು. ಈಗ ಗಂಗಾ ಸಾಮ್ರಾಜ್ಯದ ಸ್ಥೂಲ ಅವಲೋಕನ ಮಾಡೋಣ. ಗಂಗರು ಸ್ಥಳೀಯರಾಗಿದ್ದು ಕೋಲಾರ, ಬೆಂಗಳೂರು, ತುಮಕೂರು, ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಯನ್ನು ಒಳಗೊಂಡಂತೆ ದಕ್ಷಿಣ ಕರ್ನಾಟಕದಲ್ಲಿ ಶಾತವಾಹನ ನಂತರ ಅಧಿಕಾರಕ್ಕೆ ಬಂದರು. ಚನ್ನಪಟ್ಟಣ ಬಳಿಯ ಮಾಕೊಂದ ಮತ್ತು ನೆಲಮಂಗಲ ಬಳಿಯ ಮಣ್ಣೆ ಇವರ ಉಪರಾಜಧಾನಿಗಳಾಗಿದ್ದವು. ಕ್ರಿಸ್ತಶಕ 3ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಸುಮಾರು 800 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದರು. ಇವರು ಜೈನ ಧರ್ಮಕ್ಕೆ ವಿಶೇಷ ಒತ್ತು ನೀಡಿದರು. ಗಂಗರಲ್ಲಿ ಪ್ರಸಿದ್ಧನಾದ ದೊರೆ ಶ್ರೀಪುರುಷನು ರಾಷ್ಟ್ರಕೂಟರ ವಿರುದ್ಧ ಸುದೀರ್ಘಕಾಲ ಹೋರಾಟ ನಡೆಸಿದನು. ಶ್ರೀಪುರುಷನು ಕುಣಿಗಲಿನ ದೊಡ್ಡ ಕೆರೆಯನ್ನು ನಿರ್ಮಿಸಿದನು. ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಶ್ರವಣ ಬಳಗೊಳದಲ್ಲಿದ್ದನು. ಕ್ರಿಸ್ತಶಕ 980ರಲ್ಲಿ ಗೊಮ್ಮಟೇಶ್ವರ ಏಕಶಿಲಾ ಮಹಾಮೂರ್ತಿಯನ್ನು ಕೆತ್ತಿಸಿದನು. ಗಂಗಾಮನೆತನವು ಕ್ರಿಸ್ತಶಕ 1004ರಲ್ಲಿ ಚೋಳರಿಂದ ಸೋತು ಕರ್ನಾಟಕದಲ್ಲಿ ಕೊನೆಗೊಂಡಿತ್ತು. ಹಾಗೆ ಇವರ ಮುಂದಿನ ಪೀಳಿಗೆಯು ಮುಂದೆ ಒಡಿಶಾದಲ್ಲಿ ನೆಲೆಯೂರಿ ಅಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಯಶಸ್ವಿಯಾಯಿತು. ಅದನ್ನೇ ಪೂರ್ವ ಗಂಗರು ಎಂದು ಇತಿಹಾಸಕಾರರು ಕರೆದಿದ್ದಾರೆ. ಇವರು ವಂಶಸ್ಥರಾದ ಪೂರ್ವದ ಗಂಗರು ವಿಶ್ವಪ್ರಸಿದ್ಧ ಕೋನಾರ್ಕ್ ಸೂರ್ಯ ಮಂದಿರ ಹಾಗೂ ಪುರಿ ಜಗನ್ನಾಥ ಮಂದಿರವನ್ನು ಒಡಿಶಾದಲ್ಲಿ ಕಟ್ಟಿದರು. ನೋಡಿ, ಗಂಗರಲ್ಲಿ ಪಶ್ಚಿಮ ಗಂಗರು ಮತ್ತು ಪೂರ್ವ ಗಂಗರು. ಈಗ ಪ್ರಸಿದ್ಧ ರಾಜರುಗಳು ನೋಡೋಣ. ಗಡಿಗ ಅಥವಾ ಕೊಂಗಣಿ ವರ್ಮ ಕ್ರಿಸ್ತಶಕ 325ರಿಂದ 350ರವರೆಗೆ ಆಳ್ವಿಕೆ ನಡೆಸಿದ್ದ ಇವ ಗಂಗಾ ವಂಶಸ್ಥಾಪಕ. ಇವನಿಗೆ ಧರ್ಮ ಮಹಾರಾಜ, ಪದ್ಮನಾಭಾವ ಸುತ ಹಾಗೂ ಬೃಹತ್ ಬಾಣರನ್ನು ಸೋಲಿಸಿ ಬೃಹತ್ ಬಾಣ ವಂಶಾವನಾದನಾಲ ಎಂಬ ಬಿರುದನ್ನು ಪಡೆದಿದ್ದನು. ಮಾಧವ ಕ್ರಿಸ್ತಶಕ 350ರಿಂದ 375 ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾನೆ. ಆರ್ಯವರ್ಮ 375ರಿಂದ 400. ಮಾಧವ 3ನೇ ಮಾಧವ 440ರಿಂದ 469. ಅವನೀತ 469ರಿಂದ 529. ದುರ್ವನೀತ 529ರಿಂದ 579. ಶ್ರೀವಿಕ್ರಮ 629ರಿಂದ 654. ಭೂವಿಕ್ರಮ 654ರಿಂದ 679. ಶಿವಮಾರ 1ನೇ ಶಿವಮಾರ 679ರಿಂದ 725. ಶ್ರೀಪುರುಷ
725 788. ಗಂಗರಲ್ಲಿ ಪ್ರಸಿದ್ಧ ಅರಸನೆಂದರೆ ಸ್ತ್ರೀಪುರುಷನಾಗಿದ್ದನು. ಸೈಗೊಟ್ಟ ಶಿವಮಾರ ಕ್ರಿಸ್ತಶಕ 788 816. ರಾಚಮಲ್ಲ 816 843. ನೀತಿ ಮಾರ್ಗ ಎರೆಗಂಗ ಕ್ರಿಸ್ತಶಕ 843 870. ಎರಡನೇ ರಾಚಮಲ್ಲ ಎರೆಗಂಗ, ಎರಡನೇ ಭೂತುಗ, ಎರಡನೇ ಮಾರಸಿಂಹ, ಮೂರನೇ ರಾಚಮಲ್ಲ ಮತ್ತು ನಾಲ್ಕನೇ ರಾಚಮಲ್ಲ ಎಂಬುವರು ಗಂಗರ ಆಳ್ವಿಕೆ ಬಂದಂಥ ಅರಸರುಗಳಾಗಿದ್ದಾರೆ. ಈಗ ಗಂಗರಗಳ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡೋಣ. ಗಂಗರ ಸ್ವತಂತ್ರರಾಗಿ 350 600 ಆಳ್ವಿಕೆ ಮಾಡಿದರು. ಗಂಗರ ನಂತರ ಬಾದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಗಂಗರ ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತಶಕ 600 758 ಆಳ್ವಿಕೆ ಮಾಡಿದರು. ಗಂಗರು ರಾಷ್ಟ್ರಕೂಟರ ಸಾಮಂತರಾಗಿ 757 973 ಆಳ್ವಿಕೆ ಮಾಡಿದರು. ಗಂಗರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ 973 220 ಆಳ್ವಿಕೆ ಮಾಡಿದರು. ಗಂಗನಾಡಿನ ತಿರುಳು ಭಾಗವನ್ನು ಆಡಳಿತದ ಪ್ರದೇಶವನ್ನು ಗಂಗವಾಡಿ ಅಥವಾ ಗಂಗನಾಡು ಎಂದು ಕರೆಯಲಾಗುತ್ತಿತ್ತು. ಗಂಗರ ರಾಜಮುದ್ರೆ ಅಥವಾ ರಾಜಲಾಂಛನ ಮದಗಜ. ಆತ್ಮೀಯರೇ, ತಾವುಗಳು ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಈಗ ಗಂಗರ ಮೂಲದ ಬಗ್ಗೆ ನೋಡೋಣ. ಈ ಗಂಗರು ಯಾರು ಎಂಬ ಪ್ರಶ್ನೆಗೆ ಸದ್ಯದಲ್ಲಿ ಲಭ್ಯವಿರುವ ಆಧಾರಗಳ ಮೇಲೆ ಖಚಿತವಾದ ಉತ್ತರ ಹೇಳಲಾಗದು. 12ನೇ ಶತಮಾನದ ಅನಂತರದ ಇವರ ಶಾಸನಗಳಲ್ಲಿ ಈ ಮನೆತನದ ಮೂಲ ಪುರುಷರನ್ನು ಕುರಿತು ಕೆಲವು ಕಥೆಗಳಿವೆ. ಇವರು ಮೊದಲು ಉತ್ತರ ಭಾರತದಲ್ಲಿ ಅಯೋಧ್ಯಾಪುರದಲ್ಲೂ ಅನಂತರ ಐಚಾತ್ರಪುರದಲ್ಲೂ ಆಳುತ್ತಿದ್ದರು. ಕಾರಣಾಂತರಗಳಿಂದ ಈ ವಂಶದ ದಡಿಗ ಮತ್ತು ಮಾಧವರ್ ಎಂಬ ಇಬ್ಬರು ರಾಜಕುಮಾರರು ದಕ್ಷಿಣ ಭಾರತದ ಗಂಗೆಪೇರೂರಿಗೆ ವಲಸೆ ಬಂದು ಅಲ್ಲಿ ಗಂಗವಾಡಿ 96,000 ರಾಜ್ಯವನ್ನು ಸ್ಥಾಪಿಸಿದರು. ಗಂಗಾಪೇರೂರು ಎಂಬ ಹೆಸರಿನ ಗ್ರಾಮವೊಂದು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿದೆ. ಇದೇ ಶಾಸನೋಕ್ತ ಗಂಗಾಪೇರೂರು ಗ್ರಾಮವೆಂದು ಊಹಿಸಲಾಗಿದೆ. ದೈವಿ ಸಿದ್ಧಾಂತದ ಪ್ರಕಾರ ಇವರು ಇಕ್ಷ್ವಾಕು ವಂಶದವರೆಂದು ಹೇಳಲಾಗುತ್ತದೆ. ಸೂರ್ಯವಂಶದ ಧನಂಜಯ ಈ ವಂಶದ ಮೂಲಪುರುಷನೆಂದು 11ನೇ ಶತಮಾನದ ಒಂದು ಶಾಸನದಲ್ಲಿ ಹೇಳಿದೆ. ಈತನ ಮಗ ಹರಿಶ್ಚಂದ್ರನಿಗೆ ದಡಿಗ ಮಾಧವರ ಎಂಬರಿಬ್ಬ ಮಕ್ಕಳಿದ್ದರು. ಇನ್ನೊಂದು ಶಾಸನದಲ್ಲಿ ಹರಿಶ್ಚಂದ್ರನ ಮಗನ ಹೆಸರು ಭರತನೆಂದಿದೆ. ಇವನಿಗೆ ವಿಜಯ ಮಹಾದೇವಿ ಎಂಬ ಪತ್ನಿ ಇದ್ದು ಆಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂರ್ಣ ಮನೋರಥಳಾದ ಕಾರಣ ಅವಳ ಮಗನಿಗೆ ಗಂಗಾದತ್ತ ಎಂಬ ಹೆಸರಾಯಿತು. ಇನ್ನು ವಂಶದಲ್ಲಿ ವಿಷ್ಣುಗುಪ್ತನೆಂಬ ಆತ ಇಂದ್ರನನ್ನು ಸಂಪ್ರೀತಿಗೊಳಿಸಿ ಒಂದು ಆನೆಯನ್ನು ಪಾರಿತೋಷಿಕವಾಗಿ ಪಡೆದ. ಇವನ ಮಕ್ಕಳು ಭಗದತ್ತ, ಶ್ರೀದತ್ತ. ಭಗದತ್ತ ಕಳಿಂಗ ದೇಶಾಧಿಪತಿಯಾದ ಶ್ರೀದತ್ತ ವಂಶಾನುಗತವಾದ ರಾಜ್ಯವನ್ನು ಆನೆಯನ್ನು ಪಡೆದ ಇವನ ವಂಶದ ಪದ್ಮನಾಭ ಇವನಿಗೆ ಇಬ್ಬರು ಗಂಡು ಮಕ್ಕಳು ಉಜ್ಜಯಿನಿಯ ಮಹಿಪಾಲ. ಇವನ ವಿರುದ್ಧ ದಂಡೆತ್ತಿ ಬಂದಾಗ ಇವನು ತನ್ನ ಮಕ್ಕಳನ್ನು ದಕ್ಷಿಣ ದೇಶಕ್ಕೆ ಕಳುಹಿಸಿದ. ಅದಕ್ಕೆ ಮೊದಲು ಆ ಇಬ್ಬರು ಗಂಡು ಮಕ್ಕಳಿಗೆ ದಡಿಗ ಮತ್ತು ಮಾಧವ ಎಂಬ ಹೆಸರುಗಳನ್ನು ಬದಲಿಸಿದ. ಇವರು ಪೇರೂರಿಗೆ ಬಂದಾಗ ಸಿಂಹನಂದಿ ಆಚಾರ್ಯರನ್ನು ಕಂಡರು. ಅವನ ಶಿಕ್ಷಣ ಪಡೆದರು. ಪದ್ಮಾವತಿ ದೇವಿಯ ಪ್ರಸಾದದಿಂದ ಒಂದು ಖಡ್ಗವನ್ನು ಪಡೆದು ಅದರ ಪ್ರಭಾವದಿಂದ ಒಂದು ರಾಜಾಧಿಪತ್ಯವನ್ನು ಸ್ಥಾಪಿಸಿದರು ಎಂಬುದು ಇವರ ಮೂಲಕ್ಕೆ ಸಂಬಂಧಿಸಿದಂತೆ ಶಾಸನಗಳಲ್ಲಿ ಹೇಳಲಾದ ಇನ್ನೊಂದು ಕತೆ. ಕಣ್ವ ಮೂಲದ ಪ್ರಕಾರ ಇವರು ಕಣ್ವ ವಂಶದವರು. ಇವರು ತಮಿಳು ಮೂಲದಿಂದ ಮೂಲತಃ ಕೊಯಂಬತ್ತೂರು ಜಿಲ್ಲೆಯ ಪೇರೂರು ಸ್ಥಳದಿಂದ ಬಂದವರೆಂದು ಹೇಳಲಾಗಿದೆ. ಚೋಳರು ಮತ್ತು ಗಂಗರು ಒಂದೇ ಮೂಲದಿಂದ ಬಂದಂತಹ ಸೂರ್ಯವಂಶ ಇಕ್ಷ್ವಾಕ ಕುಲ ದಾಯಾದಿಗಳಾಗಿದ್ದರು. ಮೂಲತಃ ಮೈಸೂರು, ಚಾಮರಾಜನಗರ, ಕೊಯಂಬತ್ತೂರು ಭಾಗಗಳಲ್ಲಿ ಕಂಡುಬರುವ ಕರ್ನಾಟಕ ಕ್ಷಾತ್ರ ಪರಂಪರೆಯ ಕ್ಷತ್ರಿಯ ಸಮುದಾಯದ ಉಪಪಂಗಡವಾದ ಸೂರ್ಯವಂಶಿ ತೊರೆಯಲ್ ಸಮುದಾಯದ ಸೂರ್ಯವಂಶ ಕುಲದವರು ಎಂಬ ಅಭಿಪ್ರಾಯವಿದೆ. ಕರ್ನಾಟಕದಲ್ಲಿ ಇವರನ್ನ ರೈತಾಪಿ ವರ್ಗದವರು ಎಂದು ಕರೆಯುತ್ತಾರೆ. ಗಂಗಾ ಎಂಬುದು ಇವರ ಬಿರುದಾಗಿದೆ. ಕೊಂಗನಾಡಿನಿಂದ ಬಂದ ಕಾರಣ ಕೊಂಗರು ಎಂಬುದು ಗಂಗರೆಂದಾಗಿದೆ ಎಂಬುದಾಗಿ ಹೇಳಲಾಗುತ್ತದೆ. ಆದರೆ ಇದಕ್ಕೂ ಹಿಂದಿನ ಕಾಲದ ಶಾಸನಗಳಲ್ಲಿ ಈ ಪ್ರಸ್ತಾಪ ಬರುವುದಿಲ್ಲ. ಅವುಗಳಲ್ಲಿ ಹೇಳಿದಂತೆ ಮನೆತನದ ಮೊದಲ ಅರಸ ಕೊಂಗಣಿ ವರ್ಮ. ಈತ ಜಾಹ್ನವಿಯ ಕುಲ ಸಂಭೂತ ಕಣ್ವಾಯನ ಗೋತ್ರಕ್ಕೆ ಸೇರಿದವ. ಸ್ತಬಲದಿಂದ ರಾಜ್ಯವನ್ನು ಸ್ಥಾಪಿಸಿದ ಜೈನ ಗುರುವಾದ ಸಿಂಹನಂದಿ ಆಚಾರ್ಯ ಈತನಿಗೆ ಖಡ್ಗವೊಂದನ್ನಿತ್ತಾಗ ಅದರಿಂದ ಮಹಾಶಿಲಾಸ್ತಂಭವೊಂದನ್ನು ತುಂಡರಿಸಿದ.
ಇದು ಅವನ ಶೌರ್ಯದ ಪ್ರತೀಕ. ಸಿಂಹನಂದಿಯ ಆಶೀರ್ವಾದ ಬಲದಿಂದ ಇವನು ಅನಂತರ ರಾಜ್ಯವೊಂದನ್ನು ಸ್ಥಾಪಿಸಿದ. ಈ ಎರಡು ಹೇಳಿಕೆಯಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು. ಮೊದಲಿನ ಶಾಸನಗಳಲ್ಲಿ ಇವರು ಉತ್ತರದಾಗ ಅಯೋಧ್ಯೆಯಿಂದಾಗಲಿ ಐಚ್ಛಾದ್ರದಿಂದಾಗಲಿ ಬಂದವರನ್ನು ಹೇಳಿಲ್ಲ. ಅಲ್ಲದೆ ಆ ಶಾಸನಗಳಲ್ಲಿ ದಡಿಗನ ಹೆಸರು ಇಲ್ಲ. ರಾಜಧಾನಿ ಮೊದಲು ಕೋಲಾಲವಾಗಿದ್ದು ಅನಂತರ ತಲಕಾಡು ಆಯಿತು. ಇವರ ರಾಜ್ಯ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಸೀಮಿತವಾಗಿತ್ತು ಎಂಬ ಅಂಶಗಳು ಎಲ್ಲ ಶಾಸನಗಳಲ್ಲಿ ಉಕ್ತವಾಗಿದೆ. 10-12ನೆಯ ಶತಮಾನಗಳಲ್ಲಿ ಎಲ್ಲ ಅರಸ ಮನೆತನಗಳ ಮೂಲ ಪುರುಷರನ್ನು ಕುರಿತು ಇಂಥದೇ ಕಥೆಗಳು ಹೆಣೆದಿವೆ. ಅವುಗಳನ್ನು ನಂಬಲು ಆಧಾರಗಳಿಲ್ಲ. ಗಂಗರು ಮೂಲತಃ ಹಳೆಯ ಮೈಸೂರು ಸಂಸ್ಥಾನದ ಭಾಗಕ್ಕೆ ಸೇರಿದವರೆಂಬುದರಲ್ಲಿ ಸಂದೇಹವಿಲ್ಲ. ಇವರ ಶಿಲಾಶಾಸನಗಳು ಹಳಗನ್ನಡ, ನಡುಗನ್ನಡ ಭಾಷೆಯಲ್ಲಿವೆ. ಇವರು ಆಳಿದ ರಾಜ್ಯ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾಗಿತ್ತು. ಇವರು ಧರಿಸಿದ ಬಿರುದುಗಳು ಮತ್ತರಸ ಮುಂತಾದ ನಾಮಧೇಯಗಳು ಇವರು ಕನ್ನಡಿಗರೆಂಬುದನ್ನು ಸಾರಿ ಹೇಳುತ್ತವೆ. ದುರ್ವನೀತಾದ ಅರಸ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಚಿರಸ್ಮರಣೀಯವಾದುದು. ಈ ಎಲ್ಲ ಕಾರಣಗಳಿಂದ ಇವರು ಮೂಲತಃ ಕನ್ನಡಿಗರೆಂಬುದರಲ್ಲಿ ಸಂದೇಹವಿಲ್ಲ. ಈಗ ಈ ಭಾಗದಲ್ಲಿರುವ ಗಂಗಾಡಿಕಾರ ಒಕ್ಕಲಿಗರು ಈ ಮನೆತನದವರೆಂದು ಹಲವಾರು ಊಹೆ. ಇದು ಸರಿ ಎಂದು ಹೇಳಲು ಖಚಿತ ಆಧಾರಗಳಿಲ್ಲದಿದ್ದರೂ ಈ ಊಹೆಯು ಅಲ್ಲಗಳೆಯಲಾಗದು. ಕನ್ನಡ ಸಿದ್ಧಾಂತ ಪ್ರಕಾರ ಇವರು ಅಚ್ಚ ಕನ್ನಡಿಗರು. ಗಂಗರ ರಾಜಧಾನಿ ತಲಕಾಡು. ದಕ್ಷಿಣ ಗಂಗೆ ಎನಿಸಿಕೊಂಡಿರುವ ಕಾವೇರಿ ನದಿಯು ದಡದಲ್ಲಿದ್ದರಿಂದ ಈ ವಂಶಕ್ಕೆ ಗಂಗಾ ಎಂಬ ಹೆಸರು ಬಂದಿದೆ. ಗಂಗಟಿಕರು ಗಂಗಾ ಸಾಮ್ರಾಜ್ಯದ ತಿರುಳು ಭಾಗದಲ್ಲಿ ವಾಸಿಸುತ್ತಿದ್ದ ಬಹುಸಂಖ್ಯಾತ ರೈತಾಪಿ ವರ್ಗ ಅಂದರೆ ಒಕ್ಕಲಿಗರು. ಎಡ್ಗರ್ ಧರ್ಮಸ್ಥನ್ ರವರು ದಕ್ಷಿಣ ಭಾರತದಲ್ಲಿ ಜಾತಿ ಬುಡಕಟ್ಟುಗಳ ಕೃತಿಯಲ್ಲಿ ದಕ್ಷಿಣ ಗಂಗೆ ಎಂದು ಹೆಸರಾದ ಕಾವೇರಿ ನದಿಯ ತಟದಲ್ಲಿ ವಾಸಿಸುತ್ತಿದ್ದರಿಂದ ಇವರಿಗೆ ಗಂಗಾಟಕಾರ ಎಂಬ ಹೆಸರು ಬಂದಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಒಕ್ಕಲಿಗರು ಗಂಗರಿಗೂ ಒಂದು ರೀತಿಯ ಸಂಬಂಧ ಇರಬಹುದು. ಈ ಮನೆತನದ ಮೊದಲ ಕೆಲವು ಅರಸರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಲವು ತೊಡಕುಗಳಿವೆ. ಆ ಅರಸರವೆಂದು ಹೇಳಲಾದ ತಾಮ್ರ ಶಾಸನಗಳೆಲ್ಲ ಕೂಟ ಶಾಸನಗಳೆಂದು ಫ್ಲೀಟನ್ ಅಭಿಪ್ರಾಯವಾಗಿತ್ತು. ಹೀಗೆ ಆ ಅರಸರ ಅಸ್ತಿತ್ವವೇ ಮೊದಲ ಪ್ರಶ್ನೆಗೆ ಒಳಗಾಯಿತು. ದುರ್ವನೀತ ಅವನ ಅನಂತರದ ಅರಸರು ಮಾತ್ರ ಐತಿಹಾಸಿಕ ಪುರುಷರೆಂಬುದಾಗಿ ಅನಂತರ ಫ್ಲೀಟ್ ಒಪ್ಪಿಕೊಂಡಿದ್ದಾನೆ. ಅವರ ಎಲ್ಲ ಶಾಸನಗಳು ನೈಜವೆಂಬುದು ರೈಸ್ ಅಭಿಪ್ರಾಯ. ಇವೆರಡು ಅಭಿಪ್ರಾಯಗಳು ಸರಿಯಲ್ಲ. ಆ ಅರಸರ ಕೆಲವು ಶಾಸನಗಳು ಕೂಟವೆಂಬುದು ನಿಜ. ಆದರೆ ಲಿಪಿಯು ಆಧಾರದ ಮೇಲೆ ಹಾಗೂ ಆಂತರಿಕ ವಿಷಯಗಳನ್ನು ಅವಲಂಬಿಸಿ ಇವರು ಅನೇಕ ಶಾಸನಗಳು ನೈಜವೆಂದು ಈಗ ಹೇಳಬಹುದಾಗಿದೆ. ಈ ರಾಜರ ಆಳ್ವಿಕೆಯ ಕಾಲವನ್ನು ಸಹ ಖಚಿತವಾಗಿ ಗೊತ್ತುಪಡಿಸಲು ಸಾಧ್ಯವಾಗಿಲ್ಲ. ಪಲ್ಲವರ ಸಿಂಹವರ್ಮ ಗಂಗಾ ಹರಿವರ್ಮನನ್ನು ಪಟ್ಟಕ್ಕೆ ತಂದನೆಂದು ಹೇಳಲಾಗಿದೆ. ಲೋಕ ವಿಭಾಗವೆಂಬ ಜೈನ ಗ್ರಂಥದಲ್ಲಿ ಶಕ 380ನೇ ವರ್ಷ ಎಂದರೆ 458 ಸಿಂಹವರ್ಮನ ಆಳ್ವಿಕೆಯ 22ನೆಯ ವರ್ಷಕ್ಕೆ ಸಮವೆಂದು ಹೇಳಿದೆ. ಸಿಂಹವರ್ಮನ ಆಳ್ವಿಕೆ ಕ್ರಿಸ್ತಕ 436ರಲ್ಲಿ ಆರಂಭವಾಯಿತೆಂದು, ಸುಮಾರು 446ರಲ್ಲಿ ಹರಿವರ್ಮ ಪಟ್ಟಾಭಿಷಿಕ್ತನಾದನೆಂದು ಊಹಿಸಲಾಗಿದೆ. ಆದರೆ ಲೋಕ ವಿಭಾಗದಲ್ಲಿ ಹೇಳಿರುವ ಕಾಲವೇ ಸಂದೇಹಾಸ್ಪದವಾಗಿದೆ ಎಂದು ಇನ್ನೊಂದು ವಾದವೂ ಉಂಟು. ಈಗ ದಡಿಗ ಮತ್ತು ಕೊಂಗಣಿ ವರ್ಮನ ಬಗ್ಗೆ ನೋಡುವ. ಇವನು ಗಂಗಾ ವಂಶ ಸ್ಥಾಪಕ. ಸಿಂಹನಂದಿಯ ಗಂಗಾ ರಾಜ್ಯ ಸ್ಥಾಪನೆಗೆ ಕಾರಣದ ಜೈನ ಮುನಿ. ಕೋವಲಾಲ ಅಥವಾ ಕೋಲಾರ ಇವನ ರಾಜಧಾನಿ. ಬಾಣರನ್ನು ಸೋಲಿಸಿ ಗಂಗಾ ವಂಶಕ್ಕೆ ಅಡಿಪಾಯ ಹಾಕಿದವ. ಧರ್ಮ ಮಹಾರಾಜ ಹಾಗೂ ಬಾಣ ವಂಶದವನ ದಾವಾಲನ ಎಂಬುದು ಇವನ ಬಿರುದುಗಳು. ಇದನ್ನು ಗುರುವಿನ ಹೆಸರು ಸಿಂಹನಂದಿ. ಜೈನ ಗುರುಗಳಾಗಿದ್ದರು. ಸಿಂಹನಂದಿಯ ಇಚ್ಛೆಯ ಮೇರೆಗೆ ಶಿವಮೊಗ್ಗದ ದುಂಡಲಿ ಎಂಬಲ್ಲಿ ಒಂದು ಚೈತ್ಯಾಲಯವನ್ನು ನಿರ್ಮಿಸಿದನು. ಆದರೆ ರಾಜ್ಯದ ಸ್ಥಾಪನೆ ಕುರಿತಾದ ವಿವರಗಳು ಲಭ್ಯವಿಲ್ಲ. ಅನಂತರ ಆಳಿದ ಕೆಲವು ಗಂಗಾ ಅರಸರು ಬಹುಶಃ ಈತನ ನೆನಪಿಗಾಗಿ ಕೊಂಗಣಿ ವರ್ಮ ಎಂಬುದನ್ನು ಒಂದು ಬಿರುದಾಗಿ ತಮ್ಮ ಹೆಸರುಗಳಿಗೆ ಸೇರಿಸಿಕೊಳ್ಳುತ್ತಿದ್ದರು. ಇವನ ಮಗ ಮಾಧವ. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ಸಂಚಿಕೆಯಲ್ಲಿ 1ನೇ ಮಾಧವ, ಇಮ್ಮಡಿ ಮಾಧವ, 3ನೇ ಮಾಧವ, ಅವನೀತ, ದುರ್ವನೀತ ಅರಸರುಗಳ ಬಗ್ಗೆ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.